ಒಂದಾನೊಂದು ಕಾಲದಲ್ಲಿ ಒಬ್ಬ ಚಿಕ್ಕ ಹುಡುಗ ನಗರದಲ್ಲಿ ವಾಸಿಸುತ್ತಿದ್ದನು. ಅವರು ಅಧ್ಯಯನದಲ್ಲಿ ತುಂಬಾ ದುರ್ಬಲರಾಗಿದ್ದರು. ಇದರಿಂದಾಗಿ ಅವರ ಪರೀಕ್ಷೆಗಳಲ್ಲಿ ಕಡಿಮೆ ಅಂಕಗಳು ಬಂದವು. ಎಲ್ಲಾ ಶಿಕ್ಷಕರ ದೃಷ್ಟಿಯಲ್ಲಿ ಅವನಿಗೆ ತುಂಬಾ ಕಳಪೆ ಇಮೇಜ್ ಇತ್ತು. ಅವರು ಅವನನ್ನು ಇಷ್ಟಪಡಲಿಲ್ಲ ಮತ್ತು ಅವನ ಸಹಪಾಠಿಗಳು ಅವನನ್ನು ಗೇಲಿ ಮಾಡಿದರು. ಅಧ್ಯಯನದಲ್ಲಿ ಅವರ ದೌರ್ಬಲ್ಯದಿಂದಾಗಿ ಅವರ ಆತ್ಮವಿಶ್ವಾಸವು ತುಂಬಾ ಕಡಿಮೆಯಾಗಿತ್ತು. ಇದು ಅವರ ಕುಟುಂಬವನ್ನು ತುಂಬಾ ಅಸಮಾಧಾನಗೊಳಿಸಿತು. ಕೆಟ್ಟ ವಿದ್ಯಾರ್ಥಿ ಎಂಬ ಇಮೇಲ್ಗಳಿಂದ ಅವರು ತುಂಬಾ ತೊಂದರೆಗೀಡಾಗಿದ್ದರು. ಅವನು ತುಂಬಾ ಕಷ್ಟಪಟ್ಟು ಓದಲು ಪ್ರಯತ್ನಿಸಿದನು, ಆದರೆ ಸ್ವಲ್ಪ ಸಮಯದ ನಂತರ ಅವನು ಬೇಸರಗೊಳ್ಳಲು ಪ್ರಾರಂಭಿಸಿದನು ಮತ್ತು ಅವನು ಇನ್ನು ಮುಂದೆ ಓದಲು ಸಾಧ್ಯವಾಗಲಿಲ್ಲ. ಅವನ ಮನಸ್ಸು ತುಂಬಾ ವಿಚಲಿತವಾಗಿತ್ತು. ಆದ್ದರಿಂದ ಅವನಿಗೆ ಅಧ್ಯಯನದ ಮೇಲೆ ಹೆಚ್ಚು ಗಮನಹರಿಸಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಅವರು ಭಯದಿಂದ ಹೆಚ್ಚು ಗಮನ ಅಥವಾ ಅಧ್ಯಯನ ಮಾಡಲು ಸಾಧ್ಯವಾಗಲಿಲ್ಲ. ಅವನು ತನ್ನನ್ನು ತಾನು ಸುಧಾರಿಸಿಕೊಳ್ಳಲು ಬಯಸಿದನು, ಆದರೆ ಹೇಗೆ ಎಂದು ಅವನಿಗೆ ತಿಳಿದಿರಲಿಲ್ಲ. ಒಂದು ದಿನ ಅವನ ಸ್ನೇಹಿತ ತನ್ನ ನಗರಕ್ಕೆ ಒಬ್ಬ ಜೈನ ಸನ್ಯಾಸಿ ಬಂದಿದ್ದಾನೆಂದು ಹೇಳಿದನು. ಅವನು ಬಹಳ ಜ್ಞಾನಿ ಎಂದು ಹೇಳಲಾಗುತ್ತದೆ. ಅವರು ಸಹಾಯ ಮಾಡಬಹುದೇ ಎಂದು ನೋಡಲು ಅವರು ಅವರನ್ನು ಒಟ್ಟಿಗೆ ಭೇಟಿಯಾಗಲು ಸಲಹೆ ನೀಡಿದರು. ಮರುದಿನ ಬೆಳಿಗ್ಗೆ ಹುಡುಗ ಸನ್ಯಾಸಿ ತಂಗಿದ್ದ ಸ್ಥಳಕ್ಕೆ ಹೋದನು. ಸನ್ಯಾಸಿ ಧ್ಯಾನ ಮಾಡುತ್ತಿದ್ದನು ಮತ್ತು ಹುಡುಗ ಅವನ ಮುಂದೆ ಕುಳಿತು ಅವನ ಗಮನಕ್ಕಾಗಿ ಕಾಯುತ್ತಿದ್ದನು. ಸ್ವಲ್ಪ ಸಮಯದ ನಂತರ ಸನ್ಯಾಸಿ ಕಣ್ಣು ತೆರೆದಾಗ ಹುಡುಗ ಅವನ ಮುಂದೆ ನಮಸ್ಕರಿಸಿದನು. ಸನ್ಯಾಸಿಯು ಆ ಹುಡುಗನನ್ನು ಬಹಳ ಕನಿಕರದಿಂದ ನೋಡಿ ಅವನು ಅಲ್ಲಿಗೆ ಏಕೆ ಬಂದಿದ್ದಾನೆ ಎಂದು ಕೇಳಿದನು. ಹುಡುಗ ಓಡಿ ಹೋಗಿ ಅಳುತ್ತಾ, ದಯವಿಟ್ಟು ಸಹಾಯ ಮಾಡಿ ಗುರೂಜಿ, ನಾನು ಅಧ್ಯಯನದಲ್ಲಿ ತುಂಬಾ ದುರ್ಬಲವಾಗಿದ್ದೇನೆ. ತರಗತಿಯಲ್ಲಿ ಶಿಕ್ಷಕರು ನನಗೆ ಏನನ್ನಾದರೂ ಕಲಿಸಿದಾಗ ನನಗೆ ಅದು ಅರ್ಥವಾಗುವುದಿಲ್ಲ ಮತ್ತು ನಾನು ಮನೆಯಲ್ಲಿ ಓದಲು ಪ್ರಯತ್ನಿಸಿದಾಗ ನನಗೆ ಗಮನಹರಿಸಲು ಸಾಧ್ಯವಾಗುತ್ತಿಲ್ಲ. ಸ್ವಲ್ಪ ಸಮಯದ ನಂತರ ನಾನು ಅಧ್ಯಯನವನ್ನು ತ್ಯಜಿಸುತ್ತೇನೆ. ಇದು ಶಾಲೆಯಲ್ಲಿ ನನ್ನ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರುತ್ತದೆ. ನನಗೆ ಕೆಟ್ಟ ಇಮೇಜ್ ಇದೆ ಮತ್ತು ನನಗೆ ಏನೂ ಅರ್ಥವಾಗುತ್ತಿಲ್ಲ. ನಾನು ಏನು ಮಾಡಬೇಕು? ದಯವಿಟ್ಟು ನನಗೆ ಸಹಾಯ ಮಾಡಿ, ಹುಡುಗ ಮನವಿ ಮಾಡಿದರು. ಗುರೂಜಿ ಮೊದಲು ಅವನನ್ನು ಪ್ರೀತಿಯಿಂದ ಮೌನಗೊಳಿಸಿ ನಂತರ ಹೇಳಿದರು, ಮಗನೇ, ಚಿಂತಿಸಬೇಡ. ಈ ವಿಷಯಗಳನ್ನು ಎದುರಿಸುವ ನಿನ್ನಂತಹ ಅನೇಕ ವಿದ್ಯಾರ್ಥಿಗಳು ಇದ್ದಾರೆ. ಆದರೆ ನೀವು ಸುಧಾರಿಸಲು ಬಯಸುತ್ತೀರಿ ಎಂದು ನನಗೆ ಸಂತೋಷವಾಗಿದೆ. ಅದಕ್ಕಾಗಿಯೇ ನಾನು ಇಂದು ನಿಮಗೆ 6 ಮಾರ್ಗಗಳನ್ನು ಹೇಳುತ್ತೇನೆ. ನಿಮ್ಮ ಗಮನವನ್ನು ಹೆಚ್ಚಿಸುವುದು ಮಾತ್ರವಲ್ಲದೆ ಕಡಿಮೆ ಸಮಯದಲ್ಲಿ ಹೆಚ್ಚು ಅಧ್ಯಯನ ಮಾಡಲು ಸಹಾಯ ಮಾಡುತ್ತದೆ. ನನ್ನ ಮಾತನ್ನು ಎಚ್ಚರಿಕೆಯಿಂದ ಆಲಿಸಿ. ಹುಡುಗ ಗಮನವಿಟ್ಟು ಕೇಳತೊಡಗಿದ. ಗುರೂಜಿ ಮುಂದುವರಿಸಿದರು, ನಿಮ್ಮನ್ನು ನಿಷ್ಪ್ರಯೋಜಕ ಎಂದು ಪರಿಗಣಿಸುವುದನ್ನು ನಿಲ್ಲಿಸುವುದು ಮತ್ತು ಇತರರು ನಿಮ್ಮನ್ನು ಹೇಗೆ ನೋಡುತ್ತಾರೆ ಎಂಬುದರ ಆಧಾರದ ಮೇಲೆ ನಿಮ್ಮನ್ನು ನಿರ್ಣಯಿಸುವುದು ಮೊದಲ ಮಾರ್ಗವಾಗಿದೆ. ನಮ್ಮ ಮನಸ್ಸು ತುಂಬಾ ಶಕ್ತಿಯುತವಾಗಿದೆ. ನಾವು ಏನನ್ನು ಯೋಚಿಸುತ್ತೇವೆ, ನಾವು ಆಗುತ್ತೇವೆ. ನೀವು ನಿಷ್ಪ್ರಯೋಜಕರು ಎಂದು ನೀವು ಭಾವಿಸಿದರೆ ನೀವು ನಿಷ್ಪ್ರಯೋಜಕರಾಗುತ್ತೀರಿ. ಆದರೆ ನಿಮ್ಮ ಮೌಲ್ಯವನ್ನು ನೀವು ಅರ್ಥ ಮಾಡಿಕೊಂಡರೆ ನೀವು ಸಮರ್ಥರಾಗುತ್ತೀರಿ. ಆದ್ದರಿಂದ ನೀವು ಬೇರೆಯವರಿಗಿಂತ ಕಡಿಮೆ ಇಲ್ಲ ಮತ್ತು ನೀವು ಸಂಪೂರ್ಣ ಸಾಮರ್ಥ್ಯ ಹೊಂದಿರುವಿರಿ ಎಂಬುದನ್ನು ಯಾವಾಗಲೂ ನೆನಪಿಡಿ. ಎರಡನೆಯ ಮಾರ್ಗವೆಂದರೆ ಧ್ಯಾನದ ಮೂಲಕ ನಿಮ್ಮ ಗಮನವನ್ನು ಹೆಚ್ಚಿಸುವುದು. ನೀವು ಅಧ್ಯಯನ ಮಾಡಲು ಬಯಸಿದರೆ ಕಡಿಮೆ ಸಮಯದಲ್ಲಿ ಮತ್ತು ನೀವು ಅಧ್ಯಯನ ಮಾಡಿದ್ದನ್ನು ನೆನಪಿಟ್ಟುಕೊಳ್ಳಲು ಬಯಸುತ್ತೀರಿ, ನಂತರ ನೀವು ಧ್ಯಾನ ಮಾಡಬೇಕಾಗುತ್ತದೆ. ನಿಮ್ಮ ಗಮನವನ್ನು ಹೆಚ್ಚಿಸಲು ಧ್ಯಾನವನ್ನು ಪ್ರಾರಂಭಿಸಿ. ಧ್ಯಾನದ ಸಮಯದಲ್ಲಿ ನಿಮ್ಮ ಉಸಿರಾಟದ ಮೇಲೆ ಸಂಪೂರ್ಣವಾಗಿ ಗಮನಹರಿಸಿ ಅಥವಾ ಮಂತ್ರವನ್ನು ಪಠಿಸಿ. ನೀವು ಉಸಿರಾಡುವಾಗ 50ರವರೆಗೆ ಎಣಿಸಿ, ನಂತರ ನೀವು ಬಿಡುವಾಗ ನಿಮ್ಮ ಉಸಿರಾಟದ ಮೇಲೆ ಕೇಂದ್ರೀಕರಿಸಿ ಅಥವಾ ಮಂತ್ರವನ್ನು ಪಠಿಸಿ. ಇದು ನಿಮ್ಮ ಗಮನವನ್ನು ಹೆಚ್ಚಿಸುತ್ತದೆ ಮತ್ತು ನೀವು ಉಸಿರನ್ನು ತೆಗೆದುಕೊಳ್ಳುವಾಗ ನಿಮ್ಮ ಉಸಿರಾಟದ ಮೇಲೆ ಕೇಂದ್ರೀಕರಿಸಿ ಅಥವಾ ಮಂತ್ರವನ್ನು ಪಠಿಸಿ. ಇದರ ಮೂಲಕ ನಿಮ್ಮ ಮನಸ್ಸಿನ ಗಮನವು ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಗಮನವು ಸುಧಾರಿಸಿದಾಗ ನೀವು ಕಡಿಮೆ ಸಮಯದಲ್ಲಿ ಹೆಚ್ಚಿನದನ್ನು ಸಾಧಿಸುವಿರಿ. ನಿಮ್ಮ ಜೀವನದಲ್ಲಿ ಶಿಸ್ತನ್ನು ತರುವುದು ಮೂರನೇ ಸಲಹೆಯಾಗಿದೆ.
ನಿಮ್ಮ ಅಧ್ಯಯನದಲ್ಲಿ ನೀವು ಉತ್ತಮ ಸಾಧನೆ ಮಾಡಲು ಬಯಸಿದರೆ ನಿಮ್ಮ ದಿನಚರಿಯಲ್ಲಿ ಶಿಸ್ತನ್ನು ತನ್ನಿ. ನಿಮ್ಮ ಊಟಕ್ಕೆ ನಿಗದಿತ ಸಮಯವನ್ನು ಹೊಂದಿಸಿ. ನಿಮ್ಮ ಮಲಗುವ ಸಮಯವನ್ನು ನಿಗದಿಪಡಿಸಬೇಕು, ಹಾಗೆಯೇ ನಿಮ್ಮ ಏಳುವ ಸಮಯವನ್ನು ನಿಗದಿಪಡಿಸಬೇಕು. ನಿಮ್ಮ ಅಧ್ಯಯನದ ಸಮಯವನ್ನು ಸಹ ನಿಗದಿಪಡಿಸಬೇಕು. ನೀವು ಎಷ್ಟು ಗಂಟೆಗಳ ಕಾಲ ಅಧ್ಯಯನ ಮಾಡಬೇಕೆಂದು ನಿರ್ಧರಿಸಿ ಮತ್ತು ಅದಕ್ಕೆ ಅಂಟಿಕೊಳ್ಳಿ. ನಂತರ ನೀವು ಇಲ್ಲಿ ಅಧ್ಯಯನ ಮಾಡಬೇಕು. ಪ್ರತಿದಿನವೂ ಅದೇ ಸಮಯದಲ್ಲಿ ನಾವು ನಿಯಮಿತವಾಗಿ ನಿರ್ದಿಷ್ಟ ಸಮಯದಲ್ಲಿ ಯಾವುದೇ ಚಟುವಟಿಕೆಯನ್ನು ಮಾಡಿದಾಗ ನಮ್ಮ ದೇಹವು ಸ್ವಯಂಚಾಲಿತವಾಗಿ ಅದಕ್ಕೆ ಸಿದ್ಧವಾಗುತ್ತದೆ. ಉದಾಹರಣೆಗೆ, ನೀವು ಪ್ರತಿದಿನ ರಾತ್ರಿ 9 ಗಂಟೆಗೆ ಮಲಗಿದರೆ ನಿಮ್ಮ ದೇಹವು ಆ ಸಮಯದಲ್ಲಿ ನೈಸರ್ಗಿಕವಾಗಿ ನಿದ್ರೆಯ ಅನುಭವವನ್ನು ಪ್ರಾರಂಭಿಸುತ್ತದೆ. ನೀವು ಪ್ರತಿದಿನ ನಿಗದಿತ ಸಮಯದಲ್ಲಿ ಅಧ್ಯಯನ ಮಾಡಿದರೆ ನಿಮ್ಮ ಮನಸ್ಸು ಸ್ವಯಂಚಾಲಿತವಾಗಿ ಕಲಿಕೆಗೆ ಸಿದ್ಧವಾಗುತ್ತದೆ. ಆದ್ದರಿಂದ ನಿಮ್ಮ ದಿನಚರಿಯನ್ನು ಸ್ಥಾಪಿಸಿ ಮತ್ತು ಆ ವೇಳಾಪಟ್ಟಿಯ ಪ್ರಕಾರ ನಿಮ್ಮ ಕಾರ್ಯಗಳನ್ನು ಹೊಂದಿಸಿ. ಇದು ನಿಮ್ಮ ಜೀವನದಲ್ಲಿ ಶಿಸ್ತನ್ನು ತರುತ್ತದೆ ಮತ್ತು ಶಿಸ್ತುಬದ್ಧ ಜೀವನ ಮಾತ್ರ ನಿಮ್ಮನ್ನು ಮುನ್ನಡೆಸುತ್ತದೆ. 4ನೇದಾಗಿ, ನಿಮ್ಮ ತರಗತಿಯಲ್ಲಿ ಯಾವಾಗಲೂ ಇರುತ್ತೀರಿ ಮತ್ತು ಏನು ಕಲಿಸಲಾಗುತ್ತಿದೆ ಎಂಬುದರ ಬಗ್ಗೆ ಎಚ್ಚರದಿಂದಿರಿ. ಕಲಿಕೆ ಯಾವಾಗಲೂ ತರಗತಿಯಿಂದಲೇ ಪ್ರಾರಂಭವಾಗುತ್ತದೆ. ನೀವು ತರಗತಿಯಲ್ಲಿ ಉಪಸ್ಥಿತರಿದ್ದರೆ ಮತ್ತು ಜಾಗರೂಕರಾಗಿದ್ದರೆ ನಿಮ್ಮ ಶಿಕ್ಷಕರು ಏನು ಕಲಿಸುತ್ತಿದ್ದಾರೆ ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳುವಿರಿ. ಮತ್ತು ನಿಮ್ಮ ತರಗತಿಯಲ್ಲಿ ನೀವು ಹಾಜರಿಲ್ಲದಿದ್ದರೆ ಮತ್ತು ಜಾಗರೂಕರಾಗಿದ್ದರೆ ನಿಮ್ಮ ಶಿಕ್ಷಕರು ಏನು ವಿವರಿಸುತ್ತಿದ್ದಾರೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ನಿಮಗೆ ಸಾಧ್ಯವಾಗುವುದಿಲ್ಲ. ಮತ್ತು ನೀವು ಜಾಗರೂಕರಾಗಿದ್ದರೆ ಮತ್ತು ನಿಮ್ಮ ತರಗತಿಯಲ್ಲಿ ಉಪಸ್ಥಿತರಿದ್ದರೆ ಮತ್ತು ಶಿಕ್ಷಕರು ಏನು ಕಲಿಸಿದ್ದಾರೆ ಎಂಬುದನ್ನು ಅರ್ಥಮಾಡಿಕೊಂಡರೆ ನೀವು ಮನೆಗೆ ಬಂದಾಗ ನೀವು ಪರಿಷ್ಕರಿಸುವ ಅಗತ್ಯವಿದೆ ಮತ್ತು ನೀವು ಮನೆಯಲ್ಲಿ ಅಧ್ಯಯನ ಮಾಡಲು ಗಂಟೆಗಳ ಕಾಲ ಕಳೆಯಬೇಕಾಗಿಲ್ಲ. ನೀವು ಆನಂದಿಸುವ ಯಾವುದನ್ನಾದರೂ ಮಾಡಲು ನಿಮ್ಮ ಉಚಿತ ಸಮಯವನ್ನು ನೀವು ಬಳಸಿಕೊಳ್ಳಬಹುದು. ಆದ್ದರಿಂದ ನಿಮ್ಮ ತರಗತಿಯನ್ನು ಎಂದಿಗೂ ಬಿಟ್ಟುಬಿಡಬೇಡಿ ಮತ್ತು ಯಾವಾಗಲೂ ತರಗತಿಯಲ್ಲಿ ಜಾಗರೂಕರಾಗಿರಿ. ಮತ್ತು ನಿಮಗೆ ಏನಾದರೂ ಅರ್ಥವಾಗದಿದ್ದರೆ ಯಾವುದೇ ಸಮಯದಲ್ಲಿ ನಿಮ್ಮ ಶಿಕ್ಷಕರನ್ನು ಕೇಳಲು ಹಿಂಜರಿಯಬೇಡಿ. 5ನೇದಾಗಿ, ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ನೋಡಿಕೊಳ್ಳಿ. ಇದು ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಿದೆ. ನಿಮ್ಮ ಆಹಾರ ಕ್ರಮವನ್ನು ಮೇಲ್ವಿಚಾರಣೆ ಮಾಡಿ ಮತ್ತು ನಿಯಮಿತವಾಗಿ ವ್ಯಾಯಾಮ ಮಾಡಿ. ನಿಮ್ಮ ದೇಹಕ್ಕೆ ಎಷ್ಟು ಆಹಾರ ಬೇಕು ಮತ್ತು ಲಘು ವ್ಯಾಯಾಮಗಳಲ್ಲಿ ತೊಡಗಿಸಿಕೊಳ್ಳಬೇಕು. ಅಧ್ಯಯನಕ್ಕೆ ಕುಳಿತುಕೊಳ್ಳುವ ಮೊದಲು ನಿಮ್ಮ ಆಹಾರದಲ್ಲಿ ಬಾದಾಮಿ, ಒಣ ಹಣ್ಣುಗಳು ಮತ್ತು ಕುಂಬಳಕಾಯಿ ಬೀಜಗಳನ್ನು ಸೇರಿಸಿ. ಇದು ನಿಮ್ಮ ಮನಸ್ಸನ್ನು ಬಲಪಡಿಸುತ್ತದೆ ಮತ್ತು ನಿಮ್ಮ ಸ್ಮರಣೆಯನ್ನು ಸುಧಾರಿಸುತ್ತದೆ. ಬ್ರಾಹ್ಮಿ, ಶಂಖಪುಷ್ಪಿ ಮತ್ತು ಅಶ್ವಗಂಧದಂತಹ ಕೆಲವು ಗಿಡಮೂಲಿಕೆಗಳು ಮೆದುಳಿನ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸಲು ಅತ್ಯುತ್ತಮವಾಗಿವೆ. ಅವು ನಿಮ್ಮ ಒತ್ತಡವನ್ನು ಕಡಿಮೆ ಮಾಡುವುದಲ್ಲದೆ ನಿಮಗೆ ಗುಣಮಟ್ಟದ ನಿದ್ರೆಯನ್ನು ಸಹ ಒದಗಿಸುತ್ತವೆ. ನೀವು ಉತ್ತಮ ರಾತ್ರಿಯ ನಿದ್ರೆಯನ್ನು ಹೊಂದಿದ್ದರೆ ನಿಮ್ಮ ಮರುದಿನವು ಜಾಗರೂಕತೆಯಿಂದ ಮತ್ತು ಕ್ರಿಯಾಶೀಲವಾಗಿರುತ್ತದೆ ಮತ್ತು ನಿಮ್ಮ ಅಧ್ಯಯನದ ಮೇಲೆ ನೀವು ಸಲೀಸಾಗಿ ಗಮನಹರಿಸಲು ಸಾಧ್ಯವಾಗುತ್ತದೆ. ಹೆಚ್ಚುವರಿಯಾಗಿ ನೀವು ವ್ಯಾಯಾಮ ಮಾಡಬೇಕು. ಪ್ರತಿದಿನ ಕನಿಷ್ಠ 30 ನಿಮಿಷಗಳ ಕಾಲ ದೈಹಿಕವಾಗಿ ಸದೃಢರಾಗಿ ಮತ್ತು ಕ್ರಿಯಾಶೀಲರಾಗಿರಲು. ಆದುದರಿಂದ ಆಹಾರ, ವ್ಯಾಯಾಮ ಮತ್ತು ಒಣ ಹಣ್ಣುಗಳನ್ನು ನಿಮ್ಮ ದೈನಂದಿನ ಜೀವನದಲ್ಲಿ ಸೇರಿಸಿಕೊಳ್ಳುವುದು ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಬಹಳವಾಗಿ ಸುಧಾರಿಸುತ್ತದೆ. ಅಧ್ಯಯನ. ನಿಮ್ಮ ಅಧ್ಯಯನದ ಮೇಲೆ ಗಮನ ಕೇಂದ್ರೀಕರಿಸಲು ಮತ್ತು ಆರಾಮವಾಗಿ ಓದಲು ಉತ್ತಮ ಮತ್ತು ಶಾಂತವಾದ ಸ್ಥಳವನ್ನು ಹುಡುಕಿ. ನಿಮ್ಮ ಕುಟುಂಬ ಸದಸ್ಯರಿಗೆ ನೀವು ಅಧ್ಯಯನ ಮಾಡುತ್ತಿದ್ದೀರಿ ಎಂದು ತಿಳಿಸಿ ಮತ್ತು ಈ ಸಮಯದಲ್ಲಿ ನೀವು ಶಾಂತಿಯುತವಾಗಿ ಮತ್ತು ಏಕಾಂಗಿಯಾಗಿ ಅಧ್ಯಯನ ಮಾಡಲು ಅನುಮತಿಸುವಂತೆ ಅವರನ್ನು ಕೇಳಿ. ಇದು ಅಧ್ಯಯನದಲ್ಲಿ ನಿಮ್ಮ ಗಮನ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸುತ್ತದೆ. ನಿಮ್ಮ ಮೊಬೈಲ್ ಫೋನ್ ಅನ್ನು ದೂರವಿಡಿ ಮತ್ತು ನಿಮಗೆ ಸಾಧ್ಯವಾಗದಿದ್ದರೆ ಅದನ್ನು ಮೌನ ಮೋಡ್ನಲ್ಲಿ ಇರಿಸಿ ಮತ್ತು ಅಧಿಸೂಚನೆಗಳನ್ನು ಆಫ್ ಮಾಡಿ. ಹಾಸಿಗೆಯಲ್ಲಿ ಅಧ್ಯಯನ ಮಾಡದಿರಲು ಪ್ರಯತ್ನಿಸಿ, ಏಕೆಂದರೆ ಹಾಸಿಗೆಯಲ್ಲಿ ಮಲಗಿರುವುದು ನಿಮ್ಮ ಮೆದುಳಿಗೆ ನಿದ್ರೆ ಅಥವಾ ವಿಶ್ರಾಂತಿ ಪಡೆಯಲು ಸಂಕೇತಿಸುತ್ತದೆ.
ನಾವು ಹಾಸಿಗೆಯಲ್ಲಿ ಅಧ್ಯಯನ ಮಾಡುವಾಗ ನಮಗೆ ನಿದ್ರೆ ಬರಲು ಪ್ರಾರಂಭಿಸುತ್ತದೆ. ಆದ್ದರಿಂದ ಯಾವಾಗಲೂ ಕುರ್ಚಿಯ ಮೇಲೆ ಕುಳಿತುಕೊಳ್ಳಲು ಮತ್ತು ಮೇಜಿನೊಂದಿಗೆ ಅಧ್ಯಯನ ಮಾಡಲು ಪ್ರಯತ್ನಿಸಿ. ನೀವು ದೀರ್ಘಾವಧಿಯವರೆಗೆ ಕುಳಿತುಕೊಂಡರೆ ನೀವು ಸಂಗೀತವನ್ನು ಆಲಿಸಬಹುದು, ನಡೆಯಬಹುದು, ಧ್ಯಾನಿಸಬಹುದು, ಕುಡಿಯಬಹುದು ಅಥವಾ ಉಲ್ಲಾಸಕರವಾದದ್ದನ್ನು ಮಾಡಬಹುದು. ನಂತರ ವಿರಾಮ ತೆಗೆದುಕೊಂಡು ನೀವು ಅಧ್ಯಯನ ಮಾಡಲು ಕುಳಿತಾಗ ನೀವು ಓದುವುದನ್ನು ಗ್ರಹಿಸಲು ಸುಲಭವಾಗುವುದನ್ನು ನೀವು ನೋಡುತ್ತೀರಿ. ಅಧ್ಯಯನ ಮಾಡುವಾಗ ಯಾವಾಗಲೂ ಸಣ್ಣ ಟಿಪ್ಪಣಿಗಳನ್ನು ಮಾಡಿ, ಇದು ಪರೀಕ್ಷೆಯ ಮೊದಲು ಪರಿಷ್ಕರಿಸಲು ಹೆಚ್ಚು ಸಹಾಯ ಮಾಡುತ್ತದೆ. ಇದರ ನಂತರ ಶಿಕ್ಷಕರು ಹುಡುಗನನ್ನು ನೋಡಿದರು ಮತ್ತು ಮಗನೇ, ಈ ಎಲ್ಲಾ ಸಲಹೆಗಳನ್ನು ಅನುಸರಿಸಿದರೆ ನಿಮ್ಮ ಗಮನವು ಸುಧಾರಿಸುತ್ತದೆ ಮತ್ತು ನೀವು ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಪಡೆಯುತ್ತೀರಿ ಎಂದು ಹೇಳಿದರು. ಅದಕ್ಕೆ ಆ ಹುಡುಗ, ಸರ್, ನೀವು ನನಗೆ ನೀಡಿದ ಎಲ್ಲಾ ಸಲಹೆಗಳನ್ನು ನಾನು ಅನುಸರಿಸುತ್ತೇನೆ. ಆಗ ಆ ಹುಡುಗ ಟೀಚರ್ಗೆ ನಮಸ್ಕರಿಸಿ ಹೊರಟು ಹೋದ. ಹಾಗಾದರೆ ಸ್ನೇಹಿತರೆ, ನೀವು ಕೂಡ ನಿಮ್ಮ ಗಮನವನ್ನು ಸುಧಾರಿಸಲು ಅಥವಾ ಅಧ್ಯಯನದಲ್ಲಿ ಉತ್ತಮ ಸಾಧನೆ ಮಾಡಲು ಬಯಸಿದರೆ ಈ ಸಲಹೆಗಳನ್ನು ಅನುಸರಿಸಿ.